ಪ್ರಾಚೀನ ಕಾಲದಲ್ಲಿ ಅಯೋಧ್ಯೆ ಎಂಬ ರಾಜ್ಯದಲ್ಲಿ ರಾಮ ಎಂಬ ಧರ್ಮನಿಷ್ಠ ರಾಜಕುಮಾರ ವಾಸಿಸುತ್ತಿದ್ದನು. ಅವನು ಸತ್ಯ, ಧೈರ್ಯ ಮತ್ತು ದಯೆಯ ಪ್ರತೀಕನಾಗಿದ್ದನು. ರಾಮನು ಸುಂದರ ಮತ್ತು ಶುದ್ಧ ಮನಸ್ಸಿನ ಸೀತೆಯನ್ನು ವಿವಾಹ ಮಾಡಿಕೊಂಡನು. ಅವನಿಗೆ ಲಕ್ಷ್ಮಣ ಎಂಬ ನಿಷ್ಠಾವಂತ ಸಹೋದರ ಇದ್ದನು. ಒಂದು ದಿನ ಒಂದು ವಾಗ್ದಾನದ ಕಾರಣದಿಂದ ರಾಮನು 14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಹೋಗಬೇಕಾಯಿತು. ಸೀತೆಯು ಲಕ್ಷ್ಮಣನು ಅವನ ಜೊತೆ ತೆರಳಿದರು. ಅರಣ್ಯದಲ್ಲಿ ರಾವಣ ಎಂಬ ರಾಕ್ಷಸ ರಾಜನು ಮೋಸದಿಂದ ಸೀತೆಯನ್ನು ಅಪಹರಿಸಿ ಲಂಕೆಗೆ ಕೊಂಡೊಯ್ದನು. ಸೀತೆಯನ್ನು ಉಳಿಸಲು ರಾಮನು ಭಕ್ತ ಹನುಮಂತ ಮತ್ತು ವಾನರ ಸೇನೆಯ ಸಹಾಯ ಪಡೆದನು. ಹನುಮಂತನು ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಿ ಸೀತೆಯನ್ನು ಕಂಡುಹಿಡಿದು ತನ್ನ ಬೆಂಕಿ ಬಾಲದಿಂದ ಲಂಕೆಯನ್ನು ಸುಟ್ಟು ಹಾಕಿದನು. ನಂತರ ರಾಮ ಮತ್ತು ರಾವಣ ನಡುವೆ ಭೀಕರ ಯುದ್ಧ ನಡೆಯಿತು. ಕೊನೆಗೆ ರಾಮನು ರಾವಣನನ್ನು ಸೋಲಿಸಿ ಸೀತೆಯನ್ನು ರಕ್ಷಿಸಿದನು. 14 ವರ್ಷಗಳ ನಂತರ ರಾಮನು ಅಯೋಧ್ಯೆಗೆ ಮರಳಿದನು. ಜನರು ದೀಪಗಳನ್ನು ಬೆಳಗಿಸಿ ಸಂತೋಷದಿಂದ ಸ್ವಾಗತಿಸಿದರು.